ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರಾ ಅನ್ನುವಂತ ಒಂದು ಪ್ರಶ್ನೆ ಬಹಳ ದಿನಗಳಿಂದಲೂ ಕೂಡ ಹರಿದಾಡ್ತಾ ಇದೆ. ಯಾವಾಗ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ರು ಅವತ್ತಿನಿಂದಲೂ ಕೂಡ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರಾ ಹಾಗಾದ್ರೆ ಅನ್ನುವಂತ ಒಂದು ಪ್ರಶ್ನೆ ಹರಿದಾಡ್ತಾ ಇತ್ತು. ಹಂತ ಹಂತವಾಗಿ ರಾಷ್ಟ್ರ ರಾಜಕಾರಣದಲ್ಲಿ ಬ್ಯುಸಿ ಇಡುವಂತಹ ಲೆಕ್ಕಾಚಾರ ಈಗ ಕಾಣಿಸ್ತಾ ಇದೆ. ಒಂದೇ ತೀರ್ಮಾನ ಎರಡು ಉದ್ದೇಶವನ್ನ ಹೈಕಮಾಂಡ್ ನಾಯಕರು ಹೊಂದಿದಂತೆ ಕಾಣಿಸ್ತಾ ಇದೆ. ಅತ್ಯುನ್ನತ ಹುದ್ದೆ ಸಿಡಬ್ಲ್ಯೂಸಿ ಸದಸ್ಯರನ್ನ ನೇಮಕ ಮಾಡಲಾಯಿತು. ಆ ಮೂಲಕ ಹೈಕಮಾಂಡ್ ಸಿದ್ದರಾಮಯ್ಯನವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಬರಮಾಡಿಕೊಳ್ಳುವಂತಹ ಎಲ್ಲಾ ರೀತಿಯ ಲೆಕ್ಕಾಚಾರಗಳನ್ನ ತಂತ್ರಗಾರಿಕೆಗಳನ್ನ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಸ್ಪಷ್ಟ ಸಂದೇಶವಂತೂ ಸಿಗ್ತಾ ಇದೆ. ಇದು ಮೊದಲ ಹಂತ ಅನ್ನೋದನ್ನ ಹೇಳಬಹುದು. ಮುಂದಿನ ಹಂತಗಳಲ್ಲಿ ರಾಷ್ಟ್ರ ರಾಜಕಾರಣಕ್ಕೆ ಹಾಗಾದ್ರೆ ಸಿದ್ದರಾಮಯ್ಯನವರು ಎಂಟರ್ ಆಗ್ತಾರೆ ಅಥವಾ ಹೋಗ್ತಾರೆ ಅನ್ನುವಂತ ಒಂದಷ್ಟು ಮೆಸೇಜ್ಗಳು ಇದರಿಂದ ಸಿಗ್ತಾ ಇದೆ. ಸಿಡಬ್ಲ್ಯೂಸಿ ಸದಸ್ಯರನ್ನಾಗಿ ನೇಮಕ ಮಾಡಿದ್ದಾರೆ ಹೈಕಮಾಂಡ್. ಆದ್ರೆ ಅದರ ಹಿಂದೆ ಸಾಕಷ್ಟು ಲೆಕ್ಕಾಚಾರಗಳು ಇದೆ ಅನ್ನುವಂತ ವಿಚಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು ದುರ್ಗದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹನುಮಂತು, ಸಿಡಬ್ಲ್ಯೂಸಿ ಸದಸ್ಯರು ಅಂತಂದ್ರೆ ಅತ್ಯುನ್ನತ ಹುದ್ದೆ, ಪಕ್ಷದಲ್ಲಿ ಕಂಟ್ರೋಲ್ ಇರುತ್ತೆ. ಸಿಎಂ ಡಿಕೆ ಶಿವಕುಮಾರ್ ಆದ್ರೂ ಕೂಡ ಎಲ್ಲೊಂದ್ ಕಡೆ ಹೈಕಮಾಂಡ್ ನಾಯಕರು ಲಗಾಮನ್ನ ಸಿದ್ದರಾಮಯ್ಯನವ್ರ ಕೈಲಿ ಕೊಟ್ರ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಚರ್ಚೆಗಳು ಆಗ್ತಾ ಇದೆ. ಡೀಟೇಲ್ಸ್ ಏನಿದೆ ಅದ್ರ ಬಗ್ಗೆ? ಅಶ್ವಿನಿ, ನಾಯಕತ್ವ ಬದಲಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಇದ್ದಂತ ಬಹುದೊಡ್ಡ ಸವಾಲು ಏನಾಗಿತ್ತು ಅಂತಂದು ಹೇಳಿದ್ರೆ, ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ ನಂತರದಲ್ಲಿ ಅವರಿಗೆ ಯಾವ ಹುದ್ದೆ ಕೊಡಬೇಕು ಅನ್ನುವಂತ ಬಹುದೊಡ್ಡ ಸವಾಲಿತ್ತು. ಯಾಕೆ ಅಂತಂದು ಹೇಳಿದ್ರೆ, ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ಲಿಕ್ಕೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರಿಗೆ ಸಿಎಂ ಆಗಿದ್ದಂತ ಸಿದ್ದರಾಮಯ್ಯನವರಿಗೆ ಒಪ್ಪಿಗೆ ಇರಲಿಲ್ಲ. ಕಾರಣ ಅವರು ಮೊದಲಿಂದನೂ ಕೂಡ ರಾಜ್ಯ ರಾಜಕಾರಣದಲ್ಲೇ ಇರಬೇಕು ಅನ್ನುವಂತಹ ಅಭಿಲಾಷೆಯನ್ನ ಹೈಕಮಾಂಡ್ ಮುಂದೇನೂ ಹೇಳ್ಕೊಂಡಿದ್ರು, ಜೊತೆಗೆ ಅವರ ಆಪ್ತರ ಜೊತೆಗೂ ಕೂಡ ಹೇಳ್ಕೊಂಡಿದ್ರು. ಆದಾಗ್ಯೂ ಕೂಡ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನ ಕಟ್ಟಬೇಕಾದಂತಹ ಅನಿವಾರ್ಯತೆ ಮತ್ತು ಅಂತದ್ದೊಂದು ಸಂದರ್ಭ ಹೈಕಮಾಂಡ್ ಮುಂದೆ ಬಂದಿರುವಂತಹ ಕಾರಣಕ್ಕಾಗಿ ಸಿದ್ದರಾಮಯ್ಯನವರನ್ನ ಮನವೊಲಿಸಿ ಈಗ ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ದಾರೆ. ಆದಾಗ್ಯೂ ಕೂಡ ಅವರು ರಾಷ್ಟ್ರ ರಾಜಕಾರಣಕ್ಕೆ ಬರಬೇಕು ಅನ್ನುವಂತ ಆಫರ್ ಅನ್ನ ನೇರವಾಗಿ ರಾಜ್ಯಸಭೆಗೆ ಬನ್ನಿ ಅನ್ನುವಂತ ಆಫರ್ ಅನ್ನು ಕೂಡ ಹೈಕಮಾಂಡ್ ಕೊಟ್ಟಿತ್ತು. ಆಗ ನಯವಾಗಿಯೇ ಸಿದ್ದರಾಮಯ್ಯನವರು ರಾಜ್ಯಸಭೆಯನ್ನ ತಿರಸ್ಕಾರ ಮಾಡಿದ್ರು. ಇದೀಗ ಸಿಡಬ್ಲ್ಯೂಸಿ ಸದಸ್ಯರಾಗಿ ಅವರನ್ನ ಆಯ್ಕೆ ಮಾಡಿರುವಂತದ್ದು ಒಂದು, ರಾಷ್ಟ್ರ ರಾಜಕಾರಣದಲ್ಲಿ ಅವರ ಅನುಭವವನ್ನು ಬಳಸಿಕೊಳ್ಳುವಂತದ್ದು. ಮತ್ತೊಂದು ಕಡೆಗೆ ರಾಜ್ಯ ರಾಜಕಾರಣದಲ್ಲೇ ಇರ್ತೀನಿ ಅನ್ನುವಂಥ ಸಮನ್ವಯ ಸಮಿತಿಯನ್ನು ಕೂಡ ರಚನೆ ಮಾಡಿ ಅದನ್ನ ನೇತೃತ್ವವನ್ನು ವಹಿಸ್ತೀನಿ ಅನ್ನುವಂತ ಮಾತನ್ನ ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಹೇಳಿದ್ರು. ಆದರೆ ಸಮನ್ವಯ ಸಮಿತಿ ರಚನೆಯ ವಿಚಾರಕ್ಕೆ ಹೈಕಮಾಂಡ್ ಇನ್ನೂವರೆಗೂ ಕೂಡ ಯಾವುದೇ ರೀತಿಯ ಸ್ಪಷ್ಟ ತೀರ್ಮಾನ ಆಗಲಿ ಸೂಚನೆ ಆಗಲಿ ಕೊಟ್ಟಿಲ್ಲ. ಹಾಗಾಗಿ ಅವರನ್ನ ಸಿಡಬ್ಲ್ಯೂಸಿ ಸದಸ್ಯರನ್ನಾಗಿ ನೇಮಕ ಮಾಡಿಕೊಳ್ಳುವ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ಹಿಂದುಳಿದ ವರ್ಗಗಳ ರಾಜಕಾರಣ ಜೊತೆಗೆ ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನ ತೆರೆದಿಡುವಂತದ್ದು ಒಂದು ಉದ್ದೇಶ, ಮತ್ತೊಂದು ಕಡೆಗೆ ಅವರ ಅನುಭವವನ್ನು ಬಳಸಿಕೊಳ್ಳುವಂತದ್ದು ಒಂದು ಉದ್ದೇಶ, ಮತ್ತೊಂದು ಕಡೆಗೆ ರಾಜ್ಯ ರಾಜಕಾರಣದಲ್ಲಿ ಇಲ್ಲಿ ಇದ್ದೆ ಅಂದ್ರೆ ಏನಾದರೂ ಒಂದಷ್ಟು ಗೊಂದಲಗಳೇನಾದ್ರೂ ಆದ್ರೆ ಆ ಗೊಂದಲಗಳಿಂದ ದೂರ ಹಿಡಿಯುವಂತಹ ಪ್ರಯತ್ನವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸುವಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಪವರ್ ಸೆಂಟರ್ಗಳು ಕೂಡ ಜಾಸ್ತಿ ಆಗದಂತೆ ಒಂದು ತಡೆಯುವಂತ ಪ್ರಯತ್ನ ಕಾಂಗ್ರೆಸ್ ಹೈಕಮಾಂಡ್ ನಡೆಸ್ತಾ ಇದೆ. ಅದರ ರಾಜಕಾರಣದಲ್ಲಿ ಇದೆಲ್ಲವೂ ಕೂಡ ಸಾಧ್ಯನಾ? ಆ ಮೂಮೆಂಟ್ ಅಲ್ಲೂ ಕೂಡ ಬೆಳವಣಿಗೆಗಳು ಆಗ್ತಾ ಇರುವಂತದ್ದು. ಆದ್ರೆ ಒಂದಂತೂ ಸತ್ಯ, ಒಂದೇ ಉದ್ದೇಶ, ಒಂದು ತೀರ್ಮಾನ, ಎರಡು ಉದ್ದೇಶಗಳಲ್ಲಿ ಸ್ಪಷ್ಟ ಆಗ್ತಾ ಇರುವಂತದ್ದು. ಅಶ್ವಿನಿ, ರೈಟ್. ಹನುಮಂತು, ಥ್ಯಾಂಕ್ ಯು ಡೀಟೇಲ್ಸ್ಗೆ.